ದಿನ 71 ಬೆಳಗ್ಗೆ 6:30. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ಲಾಗ್ಸ್ ಕನ್ನಡ. ಸೊ ಇಲ್ಲಿದೆ ನೋಡಿ ನಮ್ಮ ಬ್ಲ್ಯಾಕಿ. ಟೈಮ್ ಎಕ್ಸಾಕ್ಟ್ ಇವಾಗ 6 o'clock ಆಗಿದೆ. ಆ್ಯಕ್ಚುಲಿ ಎಲ್ಲ ಹೊರಟಿದ್ದೀವಿ ಇವತ್ತು ಒಂದು ರೈಡು. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಹಿಮ ಇದೆ ಅಂತ. ರೋಡೇ ಕಾಣಿಸ್ತಿಲ್ಲ ಗುರು, ಅಷ್ಟು ಹಿಮ ಇದೆ. ಹನಿ 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 ಮಂಜಿನ ಹನಿಯಾದೆ, ಕಣ ಕಣದಲ್ಲಿ ಕರಗಿ ನೀರಾದೆ. ಬಿಟ್ಟು ಇಲ್ಲಿಂದ ಒಬ್ಬನೇ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಇನ್ನೂ ಒಂದು 3 ಜನ ಬರೋರಿದ್ದಾರೆ. ಅವ್ರನ್ನ ಹಾಕೊಂಡ್ಬಿಟ್ಟು ಹೋಗ್ಬೇಕು. ಸಿಗ್ತೀನಿ ಬನ್ನಿ. ಸದ್ಯಕ್ಕೆ ಓಡೋಣ, ಟೈಮ್ ಆಯಿತು. ಇಷ್ಟೊಂದು ಐತೆ. ಆ್ಯಕ್ಚುಲಿ ನನಗೆ ಬೆಳಗ್ಗೆ 8 ಗಂಟೆಗೆ ಎದ್ದ ಅಭ್ಯಾಸ. ಅದು ಇಷ್ಟು ದಿನ ಅಬ್ಸರ್ವ್ ಮಾಡಿರಲಿಲ್ಲ. ಮಾರ್ನಿಂಗ್ 5 o'clock ಎದ್ದು ಬಂದಿದ್ದೀನಿ. ಸೊ ಫುಲ್ಲು ರೋಡೇ ಕಾಣಿಸ್ತಿಲ್ಲ ಗುರು, ಅಷ್ಟಿದೆ. ಸೊ ಅಲ್ಲಿ ಅವ್ರ ಜೊತೆ ಸಿಗ್ತೀನಿ ಬನ್ನಿ. ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ನಾನ್ ಶುದ್ಧ ಕನ್ನಡಿಗ, ನನ್ನ ಮುಂದೆ ಸೇನೋಟು ಕನ್ನಡ ಅಂತ ಹೇಳಿವಾಗ. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ಫಾಗು ಕಡಿಮೆ ಆಗಿದೆ. ಆ್ಯಕ್ಚುಲಿ 6 o'clock ಹೇಳಿದ್ದೆ, ಈಗ ಆಲ್ಮೋಸ್ಟು 6:30 6:25 ಆಗಿದೆ. ಎದ್ದವ್ರಂತ ಇಷ್ಟು ಬೇಗ ಜಿಮ್ಮಿಗೆ ಬರಲ್ವಾ? ನಮ್ಮ ರಾಂಪ ಅವರು ಜಿಮ್ಮಿಗೆ ಬೇರೆ ಹೋಗ್ತವ್ರೆ. ಒಂದು 615 ಬಂದಿದೆ. ಸೊ ಇಲ್ಲಿದ್ದಾರೆ ಲಿಖಿತ್ ಅವರು. ಹಾಯ್ ಬ್ರೋ, ಎಷ್ಟೊತ್ತಾಯ್ತು ಬಂದು? ಒಂದು 5 ನಿಮಿಷ ಆಯ್ತು. ಬರ್ತಾರ ಇನ್ನೊಬ್ರು ಬರ್ತಾರಾ? ಯಾಕೆ ನಡೀತಿದ್ಯಾ ಅಪ್ಪಿ? ಆಗಾಗ ಸ್ಟ್ಯಾಂಡಕ್ಕೆ ಅವರು ಬರ್ತಾರೆ ಅಂತ ಇನ್ನೊಬ್ರು ಯಾರು. ಹಿಂದೆ ಕೆಲಸ ಗೋಪಾಲ್, ಹಿಂದಕ್ಕೆ ಹಾಕ್ಲಾ? ಹಂಗೆ ಇರಲಿ ಬಿಡು. ಸೆಂಟ್ರಲ್ಲಿ ಒಬ್ಬ ಬರ್ತಿದ್ದ, ಅವನ್ಗೇನಾಗ್ಬಿಡ್ತು ಅಂದ್ರೆ ಗ್ರಹಣ ಅಂತೆ. ಗ್ರಹಣನಾ? ಅವ್ರ ಮನೇಲಿ ಕಳಿಸ್ತಿದ್ವಿ. ನಿಮ್ಮ ಮನೇಲಿ ಕಳಿಸ್ತಿದ್ರೇನಾ? ಏನಂದ್ರೆ ನಮ್ಮ ಅಪ್ಪ ಹೇಳ್ತು ಹೋಗ್ಬೇಡ ಕಣ್ಲ ಅಂತ. ಈಗ ಬಂದು ಗೊತ್ತಾಗ್ತೈತಿ ಚಳಿಗೆ. ಗ್ಲೌಸ್ ಹಾಕೊಂಡು ಒಳಗೆ ಹಿಂಗಾಯ್ತು ಗೊತ್ತಾ? ಯಾಕೋ ಹೇಳೋದು ಇವತ್ತು ಕಾಲು ಇಡ್ಸಲ್ವಲ್ಲ, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಟ್ ಮಾಡ್ತೀನಿ ಇದೆಲ್ಲ ಮಾರ್ ದಮ್ಬೇಕಾವೆಲ್ಲ. ಹೋಗಲ್ಲ. A few moments later. ಸೊ ಇವಾಗ ಎಲ್ಲ ಗಾಡಿಗಳು ಮೀಟಪ್ ಪಾಯಿಂಟಲ್ಲಿ ಇದ್ದೀವಿ. ಈ ಪಾಯಿಂಟ್ ಬಂದು ರಿಂಗ್ ರೋಡಿಗೆ ಅಟ್ಯಾಚ್ ಆಗುತ್ತಲ್ಲ, ಬೇಲೂರು ರೋಡಿಂದ ಆ ಪಾಯಿಂಟು. ಇಲ್ಲಿದೆ 2 ಸ್ಟ್ರೋಕು Yezdi, ಆ್ಯಂಡ್ ಈ ಕಡೆ ನಮ್ಮ ಬ್ಲ್ಯಾಕಿ, ಆ್ಯಂಡ್ ಇಲ್ಲಿ ನಿಂತಿದೆ R15 V3, ಆ್ಯಂಡ್ ಈ ಕಡೆ CBR 250R. ಸೊ ಈ CBR ನಮ್ಮ ಹಿತೇಶ್ ಅವ್ರದ್ದು. ಸೊ ಇವರು ಈ ಗಾಡಿ ಓನರು. ಆ್ಯಂಡ್ R15 ಓನರ್ ಇಲ್ಲಿ ಲಿಖಿತ್ ಅಂತಿದ್ದಾರಲ್ಲ, ಇವ್ರದ್ದು ನಮ್ಮ ಮಹಾದೇವ್ ಅವರ ಫ್ರೆಂಡು, ಸಿವಿಲ್ ಇಂಜಿನಿಯರು. ದರ್ಶನ್ ಇಟ್ಟು ಸುದೀಪ್ ಬಾಡಿ. ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡ ಉದ್ದುದ್ದ ಮಲ್ಗವ್ರೆ, ಬದುಕವ್ರು ಅವರು ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡ್ಗವ್ರೆ. ಸೊ ಇವತ್ತಿ 4 ಗಾಡಿಗಳು ಸೀಗೆಗುಡ್ಡ ಹೊರಟಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಜಸ್ಟ್ ಸೀಗೆಗುಡ್ಡ ಅಲ್ಲ. ಸೊ ಇಂಥ ಗಾಡಿಗಳು ತೊಗೊಂಡು ಆಫ್ ರೋಡಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಲೈಫಲ್ಲಿ. ರೋಡು ಅಷ್ಟೇ ಡಿಫಿಕಲ್ಟಾಗಿದೆ, ಹುಷಾರಾಗಿ ಹೋಗಬೇಕು. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಬೇರೆ ಈ ಗಾಡಿಗಳ್ದೆಲ್ಲ. ಇದೇನೋ ನುಗ್ಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಗಾಡಿ 3 ಗಾಡಿಗಳಿಗೆ ಸ್ವಲ್ಪ ರಿಸ್ಕು.
ಇದೆ ಇವಾಗ. 10 years later. ಅಂತ ಒಂದು ಇಲ್ಲಿ ನೋಡ್ರಿ ಟಾರ್ ರೋಡ್ ಹಾಕವ್ರಲ್ಲ. ನಾನು ಹಂಗೆ ಅನ್ಕೊಂಡೆ ರೋಡ್ ಚೆನ್ನಾಗಿತ್ತಲ್ಲ, ಫುಲ್ ಮೇಲ್ಗಡೆವರೆಗೂ ಹಂಗೆ ಐತೆ ಅನ್ಕ ಬಂದೆ. ಏನ್ ಕರ್ಕ ಬಂದ್ಲ ಟಾರ್ ಇದ್ಮೇಲೆ ಟಾರ್ ಹಾಕೋರ ಮಂಡ್ತೀನಿ ಹೋಗಿ. ನಾನು ಆಫ್ರೋಡಿಂಗ್ ಅಂತ ಬಂದಲ್ಲ. ಅಂದ್ರೆ ಅರ್ಧಕ್ಕೆ ಹೋಗಿದೀವಿ, ನಾವು ಹೋಗಿದ್ವಲ್ಲ ಅಲ್ಲಿವರೆಗೂ ಹೋಗ್ಬೋದು. ಒಂದೇ ಇದತ್ತಿದ್ದು ಫುಲ್ ಮೇಲಾಗೆ ಮೇಲ್ವರ್ಗ ಮಾಡಿಲ್ಲ. ಅದೇನೆ ಚೆನ್ನಾಗಿರುತ್ತೆ ಹಂಗಾದ್ರೆ. ಸರಿ ನಡ್ರಿ ಹಂಗೇನು. ಸೊ ಅವ್ರು ಮುಂದೆ ಹೋಗ್ತವ್ರೆ, ನಾವು ಹೋಗ್ಬೇಕು. ತುಣಿಯೋ ಅಪ್ಪಿ ನಡಿ, ನೀನು ನಡಿಯೋ ಫಸ್ಟ್ ಲೈ. ಪರವಾಗಿಲ್ಲ ನಡಿ, ಯಾಕೆ ಬಿದ್ದರೆ ಗೊತ್ತಾಗ್ಬಾರ್ದಂತನ. ಬಾರೋ. ಈ ಪ್ಲೇಸ್ ನೇಮ್ ಬಂದು ಸೀಗೆಗುಡ್ಡ ಕಾವಲ್ ಅಂತ. ಆಫ್ ರೋಡಿಂಗ್ಗೆ ಏಡ್ ಮಾಡಿಸಿದ ಜಾಗ ಹಾಸನಲ್ಲಿ. ಮನೇಲಿ ಹೊಡಿತಾ ಇದ್ರು ಗಾಡಿ ಬೇರೆ. ಏನಪ್ಪ ಬಿಟ್ಟೆ ಹೋದ್ರು ಎಲ್ಲರೂ ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಫುಲ್ ಟಾಪಿಗೆ ಹೋಗ್ಬೇಕು. ಅವರೆಲ್ಲ ಓಯ್ ಬಿಟ್ಟೋದ್ರಲ್ಲ ಅವರು. ರೋಡ್ಗಳಿಗೆಲ್ಲ ಈ ಗಾಡಿ ಆ್ಯಕ್ಚುಲಿ ಬಟ್ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀವಿ. ಬಿಟ್ಟೆ ಹೋದ್ರಲ್ಲಪ್ಪ, ಗೋಪುರ ಸೆಟಪ್ ಮಾಡ್ಕೋತಿದ್ದೆ. ಸೊ ಹೋಗ್ಬಿಟ್ಟವ್ರೆ, ಮೇಲೆ ಸಿಗ್ತಾರೆ ಅವರೆಲ್ಲ. ಇಲ್ಲೇ ಹೋಗ್ತಿದಾರಲ್ಲ. ಅಯ್ಯೋ ರೋಡೇನಪ್ಪ ಹಿಂಗೈತೆ. ಅವರೆಲ್ಲ ಈಜಿಯಾಗಿ ಹತ್ತಿಸ್ಕೊಂಡು ಹೋಗ್ತವ್ರೆ. ಇದು 6 ಗಂಟೆಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ, ಹುಷಾರಾಗಿ ಹೋಗ್ಬೇಕು. ನೋಡ್ತಿರ್ಬೋದು ರೋಡು ಇಲ್ಲಿ ಏನು ಫೇಮಸ್ ಏನಿಲ್ಲ. ಪ್ಲೇಸ್ ಚೆನ್ನಾಗಿದೆ ಆ್ಯಂಡ್ ನೇಚರು ಚೆನ್ನಾಗಿದೆ ಆ್ಯಂಡ್ ವಿಂಡ್ ಮಿಲ್ಸ್ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ತುಂಬ ಜನ ಬರ್ತಿರ್ತಾರೆ. ಸೊ ಈ ಕಡೆ ಒಬ್ಬರು ರೋಡ್ ಚೆನ್ನಾಗಿರಲ್ಲ. ರೋಡ್ ಫುಲ್ ಡಿಫಿಕಲ್ಟ್ ಆಗಿದೆ ಇಲ್ಲಿಂದ ಈ ಕಡೆಗೆ. ಈ ನಮ್ಮ ಹಿತೇಶ್ ಅವರ ಪಿಲಿಯನ್ ರೈಡರ್ ಇಳ್ಕೊಂಡ್ರೆ ಅವ್ರು ನಡ್ಕೊಂಡು ಬರ್ತಿದ್ದಾರೆ. ಏನು ಇಲ್ಲೇನು ಸ್ವಲ್ಪ ದೂರ ಅಷ್ಟೇ ವ್ಯೂ ಪಾಯಿಂಟು. ಇನ್ನು ನೋಡೋರು ಏನು ಕೆಳಗಡೆ ಏನು ಕಾಣಿಸುತ್ತೆ ಅದೇ ಕಾಣಿಸುತ್ತೆ, ಏನು ವ್ಯೂ ಪಾಯಿಂಟ್ ಅಂತ ಏನಿಲ್ಲ. ಬಟ್ ಬೆಳಿಗ್ಗೆ ಇಲ್ಲಿ ಬರೋಕ್ಕೆ ಒಂಥರ ಮಜಾ ಇರುತ್ತೆ. ನಿಧಾನಕ್ಕೆ ಬನ್ನಿ. ಆಲ್ರೆಡಿ ನಿಂತ್ಬಿಟ್ಟವ್ರೆ. ಪೊಲ್ಯೂಷನ್ ಮಾಡ್ಕೊಂಡು ಹೋಗ್ತಂದ್ರು, ಇಂಥವನ್ನೆಲ್ಲ ಕರ್ಕೊಂಬರ್ಬಾರ್ದು. ಏನು ರೋಡ್ ಪರವಾಗಿಲ್ಲಲ್ವಾ? ನಾನು ಬಂದಾಗ ಫುಲ್ಲು ಹಿಂದಿಗಳೆಲ್ಲ ಜಾಸ್ತಿ ಇತ್ತು. ಸೊ ಫೈನಲಿ ರೀಚ್ ಇಟ್ಟು ಸೀಗೆಗುಡ್ಡ ಕಾವಲ್. ನಿಂತೈತಲ್ಲ ಇನ್ನಿಲ್ಲ. ಬಿಗ್ ಬಾಸ್ ಕೊನೆ ದಿನದ ಸಂಚಿಕೆಗಳು ಮಂಗಳವಾರ ಮತ್ತು ಬುಧವಾರ ರಾತ್ರಿ 7:30ಕ್ಕೆ.